ಫಿಲಮ್ಗಳು ರಿಲೀಸ್ ಆಗ್ತವೆ. ಆದರೆ ಒಂದು 15 ಜನ 20 ಜನ ಮತ್ತು ಅವರೇ ದುಡ್ಡುಗಳು ಕೊಟ್ಕೊಂಡು ಕುಣಿಸ್ಕೊಂಡು ನನಗೆ ಫ್ಯಾನ್ ಬೇಸ್ ಇದೆ ಅಂತ ಕರ್ಕೊಂಬರ್ತಾರೆ. ಯಾವುದೂ ಏನು ಇಲ್ದಲೆ ಓನ್ಲಿ ಅಭಿಮಾನ, ಕನ್ನಡದ ಅಭಿಮಾನ, ಸ್ವಚ್ಛವಾದ ಕನ್ನಡದ ಅಭಿಮಾನ, ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ಹಾಗೂ ಅವರ ಕುಟುಂಬದ ಅಭಿಮಾನ. ಹಾಗಾಗಿ ಅಭಿಮಾನಿಗಳು ಈ ಥರ ಭರ್ತಿ ಮಾಡಿಸ್ತಾರೆ. ಹೇಳಿ, ಇತಿಹಾಸ ಇವತ್ತಿಂದ ಅಲ್ಲ, ಇತಿಹಾಸ ಇರೋದಿದು ಜಮಾನ್ದಿಂದ 70 ವರ್ಷ 80 ವರ್ಷದ ಇತಿಹಾಸ ಮತ್ತೆ ಸೃಷ್ಟಿ ಮಾಡ್ತಾರೆ ಅಂದರೆ ಅದು ಈ ಕುಟುಂಬಕ್ಕೆ, ಅಣ್ಣವ್ರ ಕುಟುಂಬಕ್ಕೆ. ಹಾಗಾಗಿ ಖಾಲಿ ಹೊಡೆಯೋ ಚಿತ್ರಮಂದಿರಗಳ ಮುಂದೆ ಬಿಲ್ಡಪ್ ಕೊಟ್ಕೊಂಡು ಚಿತ್ರಮಂದಿರ ತುಂಬಿದೆ ಅಂತ ಹೇಳ್ತಾರೆ. 100% ಚಿತ್ರಮಂದಿರ ತುಂಬಿದೆ. ಒಳ್ಳೆಯದಾಗಲಿ. ಇದೇ ರೀತಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಯಾವತ್ತು ಗಾಂಧಿನಗರದಲ್ಲಿ ಅಣ್ಣಮ್ಮ ಹೆಂಗೆ, ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆ ಥರ. ಅವತ್ತು ಅಪ್ಪು ಅವ್ರು ಹೇಳಿದ್ದಾರೆ, ಯಾವಾಗ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದರು, 12 ಗಂಟೆಗೆ ಯಾವ ಹೆಣ್ಮಕ್ಳು ಮಧ್ಯರಾತ್ರಿ ನಡ್ಕೊಂಡು ನೋಡ್ತಾರೆ ಅವಾಗ ಸ್ವತಂತ್ರ ಅಂತ. ಅದೇ ಹೆಣ್ಮಕ್ಳುಗಳು ಯಾವ್ದಾದ್ರು ಸಿನಿಮಾಗೆ ಬರ್ತಾರೆ ಅಂದರೆ ಅದು ಅಪ್ಪು ಅವರ ಅಣ್ಣವ್ರ ಕುಟುಂಬದ ಅಭಿಮಾನಿಗಳಿಗೆ ಸಾಧ್ಯ. ಒಳ್ಳೆಯದಾಗಲಿ ಎಲ್ರಿಗೂ. ಜೈ ರಾಜವಂಶ. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ತುಂಬಿದೆ ಚಿತ್ರಮಂದಿರ, ತುಂಬಿದೆ ಚಿತ್ರಮಂದಿರ, ತುಂಬಿದೆ ಚಿತ್ರಮಂದಿರ, ತುಂಬಿದೆ ಚಿತ್ರಮಂದಿರ, ತುಂಬಿದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ, ಹ್ಯಾಟ್ರಿಕ್ ಕಿರ ಶಿವಣ್ಣರಿಗೆ, ಹ್ಯಾಟ್ರಿಕ್ ಕಿರ ಶಿವಣ್ಣರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಅಡ್ವಾನ್ಸ್ ಆಗಿ ನಮ್ಮ ಪರಮಾತ್ಮ ಕರ್ನಾಟಕ ರತ್ನ ಲಘುಮೊಗದ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ ನಿಮ್ಮ ಅಭಿಮಾನಿಗಳನ್ನ. ದಯವಿಟ್ಟು ಎಲ್ಲ ಅಭಿಮಾನಿಗಳ ಕಡೆಯಿಂದ ಚಿತ್ರಮಂದಿರ ಹೌಸ್ಫುಲ್ ಆಗಿ ಕೊಟ್ಟಿದ್ದೀವಿ. ಹಣ ಮುಂದಿಗೆ ಮಾಡ್ತಾ ಇದ್ರೆ ನೀವು ಶತಾಯ ಗತಾಯ ಹೆಂಗೆ ಜಗ್ಗೇಶ್ ಅವರು ಹೇಳಿದ್ದಾರೆ, ಇನ್ನ ಒಂದು 20 ವರ್ಷಕ್ಕೆ ಅಪ್ಪು ಅವರು ವಾಪಸ್ ಬರ್ತಾರೆ ಅಂತ. 20 ವರ್ಷ ಆದ್ರೆ ನನಗೊಂದು 60 ವರ್ಷ ಆಗಿರುತ್ತೆ. ಅದನ್ನ ನೋಡ್ತೀನಿ. ಅಪ್ಪು ಅವರೇ, ಐ ಲವ್ ಯು. ಯಾವಾಗ ಹೇಳ್ತಾರೆ, ಅದಲ್ಲ ಯಾವಾಗ ಹೇಳ್ತಾರೆ ಅಪ್ಪು ಅವ್ರ ಸಿನಿಮಾ ಜನಗಳು ಕ್ರೌಡ್ ಬರಲ್ಲ, ತುಂಬಿಲ್ಲ ಅಂತ. ದಯವಿಟ್ಟು ಕಾಮೆಂಟ್ ಮಾಡೋರೆಲ್ಲ ದಯವಿಟ್ಟು ಈ ಸಿನಿಮಾ ನೋಡಿ, ಜನಗಳ ಕ್ರೌಡ್ ನೋಡಿ, ವಿಡಿಯೋಸ್ ನೋಡಿ, ಎಲ್ಲರಗಳ ಥಿಯೇಟರ್ಗಳ ಯೂಸ್ ಮಾಡೋ ಅಪ್ಪ ಯಾರಾದ್ರೂ ಪರಮಾತ್ಮ. ಒಂದು ನಿಮಿಷ ಹಂಗೆ ಕೂತ್ಕೊಳ್ಳಿ. ಯಾರು ಹೇಳಿದಂತ ಮೇಡಮ್, ನೀವು ಮಾತಾಡಿ ಮೇಡಮ್. ಒಂದು ನಿಮಿಷ ಬಿಡು ಅಕ್ಕ, ಹಿಂಗೆ ಒಂದು ಡಾಲ ಬಿಡ್ತೀನಿ ಅಕ್ಕ, ಹಂಗೆ ಅಲ್ವಾ ಇವಾಗ ತುಂಬಿಲ್ವಾ? ಮಾತಾಡಿ ಅಣ್ಣ. ಇಂಡಿಯಾಗಿರೋದು 3 ಬಣ್ಣ, ಕರ್ನಾಟಕಗಿರೋದು 2 ಬಣ್ಣ, ನಮಗಿರೋರು ಒಬ್ಬರೇ ಅಣ್ಣ, ಅವರೇ ನಮ್ಮ ಪವರ್ ಅಪ್ಪ ಅಣ್ಣ. ಜೈ ಅಪ್ಪು ಬಾಸ್. ಪಿಕ್ಚರ್ ರಿಲೀಸ್ ಅಂತಾರೆ, ರಿಲೀಸ್ ಅಲ್ಲ, ಇವತ್ತೇ ರಿಲೀಸ್ ಆಗಿರೋ ಥರ ಓಡ್ತಾ ಇದೆ ಒಳಗೆ. ಅವತ್ತೊಂದು ದಿವಸ ಯಾವ ಅನುಭವ ಇತ್ತೋ, ಯಾವ ರೀತಿ ವಿಸಿಲ್ಗಳಿದ್ವೋ ಅದೇ ರೀತಿ ಇವತ್ತು ಕೂಡ ವಿಸಿಲ್ಗಳು ಹೊಡಿತಾ ಇದ್ದಾರೆ. ನಾನು ಯಾವ್ಯಾವ ಪಿಕ್ಚರ್ಗಳಿಗೆ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದೆ ಆ ಸೀನ್ಗೆ. ಈ ಸೀನ್ಗೆ ಡ್ಯಾನ್ಸು ಯಾಕಂದ್ರೆ ನಾನು ಕಳೆದೋಗ್ಬಿಟ್ಟಿದ್ದೆ. ಅಪ್ಪು ಬಾಸ್ ಪಿಕ್ಚರ್ ಬರ್ತಿದೆ ಅಂದರೆ ನಮ್ಗೊಂದು ಕಡೆ ಅಲ್ಲಿ ನೋಡ್ತಾ ನನಗೊಂದು ಕಡೆ ಅಳು ಕೂಡ ಯಾಕಂದರೆ ವಿ ಆರ್ ಮಿಸ್ಸಿಂಗ್ ಇಟ್. ಇವಾಗಲೂ ಆ ಒಂದು ಭಾವನೆಯಲ್ಲೇ ಇದ್ದೀವಿ. ನಮಗೆ ಏನಂದರೆ ಅಳು ಬರೋ ಒಂದು ಸಿಚುವೇಶನ್ಗೆ ತಂದುಬಿಡ್ತಾರೆ ಅವರು, ಆ ರೀತಿ ಇದೆ. ಆಮೇಲೆ ಕೆಲಸದ ಬಗ್ಗೆ ಅವತ್ತೇ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ, ಅವನ್ಯಾರೋ ಪೆಟ್ರೋಲ್ ಹಾಕೊತಾನೆ, ಆ ಸಿಚುವೇಶನ್ ಇವತ್ತೊಂದು ದಿವಸ ನಮ್ಮ ಕರ್ನಾಟಕದಲ್ಲಿ ಆಗಿದ್ದಂಥದ್ದು ಎಲ್ರಿಗೂ ಗೊತ್ತಿದೆ. ಗೌರ್ಮೆಂಟ್ಗೆ ಏನೋ ದೇಶದ ಬಗ್ಗೆನೇ ಚಿಂತೆ ಇಲ್ಲ, ನಿನ್ನ ಬಗ್ಗೆ ಚಿಂತೆ ಮಾಡ್ತಾರ ಅಂತ ಹೇಳಿದ್ದು ಎಷ್ಟು ನಿಜವಾಗಿದೆ ಅಂದರೆ, ಇವತ್ತೊಂದು ದಿವಸ ಕಾಮಗಾರಿಗಳಿಗೆ ದುಡ್ಡು ಕೊಡೋಕ್ಕಿಲ್ಲ ಅವ್ರ ಹತ್ರ ದುಡ್ಡು. ಇನ್ನು ಕೆಲಸ ಎಲ್ಲಿ ಕೊಡ್ತಾರೆ? ಕೆಲಸ ಕೊಟ್ಟಾದ್ಮೇಲೆ ಕೆಲಸ ಕೊಡೋಕ್ಕೂ ಮುಂಚೆ ದುಡ್ಡು ಇರಬೇಕಲ್ವಾ? ಆಮೇಲೆ ಅವರು ಅದರಲ್ಲಿ ಹೇಳ್ತಾರೆ, ಏನೋ ಗ್ಯಾರಂಟಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅಂತ ಹೇಳಿ ಯಾವುದಾದ್ರೂ ಅಂತ. ಮನುಷ್ಯ ಆಗಿ ಹುಟ್ಟಿದ ಮೇಲೆ ಯಾವುದಾದ್ರೂ ಕೆಲಸ ಮಾಡ್ತಾ ಜೀವನ ನಡೆಸಬೇಕು. ಟೈಮ್ ಸಿಕ್ಕಿದಾಗ, ಯಾವುದಾದ್ರೂ ಆಪರ್ಚುನಿಟಿ ಬಂದಾಗ, ಗೌರ್ಮೆಂಟ್ ಕೆಲಸ ಆಪರ್ಚುನಿಟಿ ಸಿಕ್ಕಿದ್ರೆ ತೊಗೊಳ್ರಿ. ಆಗ ಅಲ್ಲಿವರೆಗೂ ಕೆಲಸ ಇಲ್ಲ ಅಂತ ಕೂರಬಾರ್ದು ಅನ್ನೋ ಒಂದು ಸಂದೇಶ ಅವತ್ತೊಂದು ದಿವಸಕ್ಕೆ ಕೊಟ್ಟಂಥ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರು. ಅಪ್ಪು ಬಾಸ್ಗೆ ಜೈ. ಥ್ಯಾಂಕ್ ಯು ಸರ್. ಬನ್ನಿ ಪಿಕ್ಚರ್ ನೋಡಿ, ತುಂಬ ಮಜಾ ಮಾಡ್ತೀರಾ. ಆ ಮಜಾನೇ ಬೇರೆ. ಥ್ಯಾಂಕ್ ಯು. ನಾನು ಚೌಡರಾಜ್ ಅಂತ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ.
ಕಳೆದ ಮೇನಕಾ ಥಿಯೇಟ್ರಲ್ಲಿ 21 ವರ್ಷಗಳ ಹಿಂದೆ ನೋಡಿದ ನೆನಪು ಇವತ್ತು ನರ್ತಕಿಯಲ್ಲಿ ಬಿಡುಗಡೆ ಆಗಿದೆ. ಅಪ್ಪು ಸರ್ ಬರ್ತ್ಡೇಗೋಸ್ಕರ. ಇದು ಅಪ್ಪು ಸರ್ ಅವರಿಗೆ ಪ್ರತಿ ವರ್ಷಕ್ಕೊಂದು ಚಿತ್ರ ಬಿಡುಗಡೆ ಆಗೋವಂಥದ್ದು ಬೇಡ, 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಅವ್ರ ಚಿತ್ರ ಬಿಡುಗಡೆ ಆದರೆ ಎಲ್ಲ ಅಭಿಮಾನಿಗಳು ಸಂಭ್ರಮ. ಇದು ಉಗಾದಿ ಹಬ್ಬ ಇವತ್ತೇ ಅಭಿಮಾನಿಗಳಿಗಾಗಿದೆ. ಅಪ್ಪು ಸರ್ ಬರ್ತ್ಡೇ ವಿಶೇಷವಾಗಿ ಅಶ್ವಿನಿ ಅಕ್ಕವ್ರು ಬಿಡುಗಡೆ ಮಾಡಿರೋದು ಭಾಳ ಸಂತೋಷ. ಇವತ್ತು ಕನ್ನಡ ಚಿತ್ರರಂಗ ಹೊಸ ಚಿತ್ರಗಳು ಸರಿಯಾಗಿ ಹೋಗ್ತಾ ಇಲ್ಲ. ಸಂದರ್ಭಕ್ಕೆ ದಯಮಾಡಿ ಹಳೆ ಚಿತ್ರಗಳ ಮತ್ತೆ ಬಿಡುಗಡೆ ಆದರೆ ಭಾಳ ಒಳ್ಳೆಯದು ಅಂತ ಕೇಳ್ಕೊಳ್ತಾ ಇದ್ದೀವಿ. 70, 80, 90ರ ಘಟಕದಲ್ಲಿ ಏನು ಹಲವಾರು ಚಿತ್ರರಂಗದ ಮಹನೀಯರು ಮಾಡಿದರೆ ಆ ಚಿತ್ರಗಳೇ ಮತ್ತೆ ಬಿಡುಗಡೆ ಆದರೆ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ.